ನೋಡಿರಿ ಇಲ್ಲೇ ಅಡಿಕೆ ತೋಟ ಇದೆ ರೀ ಬಾಜು. ಇಲ್ಲೇ ನೋಡಿರಿ ಅಡಿಕೆ ತೋಟ ಇದೆ. ಇದು ಹೊಲ ಆದರೆ ಇದ್ರ ಬಾಜುನೇ ಕೊಡೋದಿದೆ ರೀ ಅಡಿಕೆ ತೋಟ. ನೀವು ಅಡಿಕೆ ತೋಟನ ಮಾಡ್ಕೋಬೋದು ರೀ. ಇಲ್ಲೇ ಬಾಜುನೇ ಇದೆ, ಅವರು ಅಡಿಕೆ ತೋಟ ಮಾಡಿದಾರೆ. ನೋಡಿರಿ ಎಷ್ಟು ಒಂದು ಸುಂದರವಾದ ಕಾಣ್ತಾಯಿದೆ ನೋಡಿರಿ ಅಡಿಕೆ ತೋಟ. ಭಾಳ ಎಷ್ಟು ಚೆಂದ ಕಾಣ್ತಾಯಿದೆ. ಹೊಲ ಇದ್ರಾಗನ ನೀರು ಬರ್ತಾಯಿದೆ ರೀ, ಒಂದು ಕಾಲುವೆದ್ದು. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಇದು ಕಾಲುವೆ ಇದೆ. ಇಲ್ಲೇ ಒಂದು ಹಳ್ಳಿದೆ ರೀ, ಚಿಕ್ಕ ಹಳ್ಳ. ನೋಡಿರಿ ಇಲ್ಲಿಂದ ರೀ, ನೋಡಿರಿ ಅವ್ರ ಹೊಲ ತೋರಿಸ್ತೇವೆ ಈಗ. ನೋಡಿರಿ ಹಿಂಗೆ ಅವ್ರ ಹೊಲ ರೀ. ನೋಡಿರಿ ಈಗ ಅವ್ರದ್ದೇ ಹೊಲ ರೀ ಇದು. ಅವ್ರದ್ದು ಹೊಲ ರೀ. ಈಗೇನು ಕೊಡ್ಬೇಕಂತೇವಲ್ಲ ಇದೇ ಹೊಲ ನೋಡಿರಿ. ಮಾವಿನ ಗಿಡ ಅದಾವೆ ರೀ, ನೀರ್ಲ ಗಿಡ ಅದಾವೆ. ಈಗ ತೋರಿಸಿನಲ್ರಿ ಇಲ್ಲೇ ಬಾಜು ಅಡಿಕೆ ತೋಟ ಇದೆ. ಮತ್ತು ಇಲ್ಲೇ ಬಾಜು ನೀರು ಬರೋದು ಬಾಯ್ದೆ ರೀ. ಈಗಾಗಲೇ ಅವ್ರ ಒಳಗಿನ ಹೊಲ ತೋರಿಸ್ತೇವೆ ರೀ ನಾವು. ನೋಡಿರಿ ಇದೇ ರೀ ಹೊಲ ಕೊಡೋದು ನಿಮಗೆ. ಇದು ಸುಮಾರು ಹಳ್ಳಿದೆ ರೀ. ಇಲ್ಲೇ ನೀವು ತೋಟ ಮಾಡ್ಕೋಬೋದು. ಅಡಿಕೆ ತೋಟ ಇಲ್ಲೇ ಬಾಜು ಇದೆ, ಅದಕ್ಕೂ ಕೂಡ ಅನುಕೂಲ ಇದೆ. ಅನುಕೂಲ ಇದೆ ರೀ, ಏನು ತೊಂದರೆ ಇಲ್ಲ. ನೋಡಿರಿ ಹೊಲ ತೊಗೋಬೇಕನ್ನೋರಿದ್ರೆ ಇದು ಎಲ್ಲಿ ಬರ್ತಂದ್ರೆ ಇದು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು. ಕಲಘಟಗಿಲಿಂದ ನೀರು ಬಂದರೆ ಒಂದು ಬಗಡಿಗೇರಿ ಅಂತ ಹತ್ತತಿ. ಆ ಬಗಡಿಗೇರಿಲಿಂದ ಒಳಗೆ ಬಂದ್ರೆ 2 ಕಿಲೋಮೀಟ್ರ್ ಒಳಗೆ ಇದೆ ರೀ ಹೊಲ. ನೋಡಿರಿ ಅವ್ರದ್ದೇ ಹೊಲ. ಇಲ್ಲೆಲ್ಲ ಮಾವಿನ ಗಿಡ ಅದಾವೆ. ಇಲ್ಲಿ ಮುಂದೆ ಗೊಂಜಾಳ ಇದೆ ಅವ್ರದ್ದು. ಸ್ವಲ್ಪ ಇದನ್ನೇನೋ ಕಿತ್ತಾರ ಈಗಾಗಲೇ. ಇದು ಅವ್ರದ್ದೇ ಹೊಲ, ಗೊಂಜಾಳ ಹಾಕ್ಯಾರ. ಇದೆ ರೀ ಮಾರಕ್ಕೆ ಕೊಡೋದಿದೆ. ಯಾರು ಹಂಗಿದ್ರೆ ನಿಮ್ಮ ಸ್ಕ್ರೈನ್ ಮ್ಯಾಗ ನಂಬರ್ ಹಾಕಿರ್ತೀವಿ, ಆ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು, ಹೊಲ ತೋರಿಸ್ತೇವೆ ರೀ. ಇದು ಅವ್ರದ್ದು ಹೊಲ ರೀ. ನೋಡಿರಿ ಗೊಂಜಾಳ ಹಾಕ್ಯಾರ. ದಾರಿ ಬಂತು ರೀ. ಇದು ಈ ರೀತಿ ಒಂದು ದಾರಿ ಇದೆ ರೀ ಇಲ್ಲೇ. ಅದ್ರಾಗ ಎಲ್ಲ ಗಾಡಿ ಅಡ್ಡಾಡ್ಬೋದು. ನೀರು ಸ್ವಲ್ಪ ಡಾಂಬರ್ ರಸ್ತೆ ಇದೆ ರೀ, ಬರ್ತೈತೆ. ಅದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ರೀ. ನೋಡಿರಿ ಇಲ್ಲಿ ಬಂದು ನೀವು ಹಿಂಗೆ ಹೊಳಬೇಕು. ಇನ್ನು ರೋಡ್ ತೋರಿಸ್ತಾನೆ ರೀ ಮತ್ತೆ. ಅವ್ರು ಅಲ್ಲಿಂದ ಹಿಂಗೆ ಬಲಕ್ಕೆ ಹೊಳಬೇಕು, ಮತ್ತೆ ಮುಂದೆ ತೋರಿಸ್ತಾನೆ ರೀ. ಈಗ ಡಾಂಬರ್ ರಸ್ತೆ ಬಂತು ರೀ. ನೋಡಿರಿ ಕಾಣ್ತಾಯಿದೆ ನಿಮಗೆ ಈ ಕಡೆ ಹುಬ್ಬಳ್ಳಿ ಕಡೆಯಿಂದನೂ ಬರ್ಬೋದು. ಹಿಂಗೆ ಇದು ಹುಬ್ಬಳ್ಳಿ ಕಡೆಯಿಂದ ರಸ್ತೆ. ನೆಕ್ಸ್ಟ್ ಕಲಘಟಗಿಂದನೂ ತೋರಿಸ್ತೇವೆ. ಇದೇ ನೋಡಿರಿ ಕಲಘಟಗಿಂದ ಬರೋದು. ಆ ಊರಿಂದ ನಾವು ಮುಂದೆ ಹೋಗ್ತಾಯಿದ್ರಿ ಮತ್ತೆ ಕಲಘಟಗಿ ಕಡೆಗೆ. ಸೀದಾ ನಾವು ಅಲ್ಲಿಂದ ಬಂದ್ವಿ. ಕಲಘಟಗಿ ರಸ್ತೆ ಹೆದ್ದಾರಿ ಇದು. ನೀವು ಈ ಕಡೆ ಹುಬ್ಬಳ್ಳಿಯಿಂದನೂ ಬರ್ಬೋದು, ಹುಬ್ಬಳ್ಳಿಗೆ ಬಂದು ಕಲಘಟಗಿಯಿಂದ ಬರ್ಬೋದು, ಧಾರವಾಡದಿಂದನೂ ಬರ್ಬೋದು ಸರ್. ಇದೇ ರೋಡ್ ನೀವು ಕೂಡ